ಸಾಕಷ್ಟು ಸ್ಫೋಟಕ ಮಾಹಿತಿಯನ್ನ ಚಿನ್ನಯ್ಯನ ಕುರಿತಾಗಿ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮಾಸ್ಕ್ ಮ್ಯಾನ್ ಎರಡನೇ ಪತ್ನಿ ಚಿನ್ನಯ್ಯನ ಎರಡನೇ ಪತ್ನಿ ಸ್ಫೋಟಕ ಸತ್ಯಗಳನ್ನ ಬಾಯ್ಬಿಟ್ಟಿದ್ದಾರೆ. 17 ವರ್ಷದ ಹಿಂದೆ ವಿವಾಹವಾಗತ್ತೆ. ಸತ್ಯಮಂಗಲ ಬಳಿಯ ಚಿಕ್ಕರಸಂಪಾಳ್ಯದಲ್ಲಿ ಚಿನ್ನಯ್ಯ ದಂಪತಿ ವಾಸ ಮಾಡಕ್ಕೆ ಶುರು ಮಾಡ್ತಾರೆ. 10 ವರ್ಷಗಳ ಹಿಂದೆ ಧರ್ಮಸ್ಥಳದಿಂದ ಚಿನ್ನಯ್ಯ ಕೂಡ ಊರಿಗೆ ವಾಪಸ್ ಆಗ್ತಾನೆ. ಸತ್ಯಮಂಗಲ ಬಳಿಯ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೆ ಚಿನ್ನಯ್ಯ. ಗಾರ್ಮೆಂಟ್ಸ್ ಹಾಗೂ ಮಿಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದ. 2 ತಿಂಗಳ ಹಿಂದೆ ಮತ್ತೆ ಧರ್ಮಸ್ಥಳಕ್ಕೆ ವಾಪಸ್ ಬಂದಿದ್ದ. ಏನ್ ನಡೀತು ಈ 10 ವರ್ಷಗಳಲ್ಲಿ? ಹಾಗಾದ್ರೆ 2 ತಿಂಗಳ ಹಿಂದೆ ಆತ ಧರ್ಮಸ್ಥಳಕ್ಕೆ ವಾಪಸ್ ಬಂದಿದ್ದ. ಅಷ್ಟರ ನಡುವೆ ಏನೆಲ್ಲ ನಡೀತಾ ಇತ್ತು? ರಿಪಬ್ಲಿಕ್ ಕನ್ನಡದ ಎದುರು ಮಾಸ್ಕ್ ಮ್ಯಾನ್ ಎರಡನೇ ಪತ್ನಿ ಮಾತನಾಡಿದ್ದಾರೆ. ಮೊದಲಿಗೆ ಸುಲಭವಾಗಿ ಮಾತನಾಡಲಿಲ್ಲ. ವೀಕ್ಷಕರೇ, ಇದು ಮತ್ತೊಂದು ಗೇಮ್ ಚೇಂಜರ್ ಸಂದರ್ಶನ. ರಿಪಬ್ಲಿಕ್ ಕನ್ನಡದ ಮುಂದೆ ಕೊನೆಗೆ ಕಣ್ಣೀರು ಹಾಕಿದ್ರು ಚಿನ್ನಯ್ಯನ ಎರಡನೇ ಪತ್ನಿ. ಚಿನ್ನಯ್ಯನ ವಿರುದ್ಧದ ಆರೋಪಗಳೆಲ್ಲ ಸುಳ್ಳು ಅಂತ ಅಲ್ಲಗಳೆಯೋಕೆ ಶುರು ಮಾಡಿದ್ರು. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ರು. ಮೊದಲಿಗೆ ರಿಯಾಕ್ಟ್ ಮಾಡಲಿಲ್ಲ, ಮಾತನಾಡಲಿಲ್ಲ, ಸಿಕ್ಕಲೂ ಇಲ್ಲ. ಜನರನ್ನ ಸೇರಿಸಿದ್ರು, ನಮ್ಮನ್ನ ದೂರ ಇಟ್ರು. ಆದ್ರೆ ಆ ನಂತರ ವಿಶ್ವಾಸಕ್ಕೆ ತಗೊಂಡ ನಂತರ ಮಾತನಾಡಿದ್ರು. ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡ್ರು. ಯಾವೆಲ್ಲ ಸ್ಫೋಟಕ ಸತ್ಯಗಳನ್ನ ಹಾಗಾದ್ರೆ ತೆರೆದಿಟ್ರು ರಿಪಬ್ಲಿಕ್ ಕನ್ನಡಕ್ಕೆ? ಆತನ ಪತ್ನಿ ಹೇಳೋ ಪ್ರಕಾರ ನೋಡಿ, ಮಂಜುನಾಥ ಸ್ವಾಮಿ ನನ್ನ ಗಂಡನಿಗೆ ದಾರಿ ತೋರಿಸ್ತಾನೆ ಅಂತ ಹೇಳ್ತಾರೆ. ಧರ್ಮಸ್ಥಳದ ಬಗ್ಗೆ ಯಾರು ಅಪಪ್ರಚಾರ ಮಾಡಬಾರ್ದು ಅಂತ ಹೇಳ್ತಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಕಣ್ಣೀರು ಹಾಕಿ ಚಿನ್ನಯ್ಯ ಅವರ ಎರಡನೇ ಪತ್ನಿ ಹೇಳುವಂತ ಮಾತು, ನನ್ನ ಗಂಡ ಒಳ್ಳೆಯವನು, ಯಾಕೆ ಈ ರೀತಿ ಮಾಡ್ತಿದ್ದಾನೆ ಗೊತ್ತಿಲ್ಲ. ಮಂಜುನಾಥ ಸ್ವಾಮಿಯೇ ನನ್ನ ಗಂಡನಿಗೆ ದಾರಿ ತೋರಿಸ್ತಾನೆ. ಧರ್ಮಸ್ಥಳದ ಬಗ್ಗೆ ಯಾರು ಅಪಪ್ರಚಾರ ಮಾಡಬಾರದು ಅಂತ ರಿಪಬ್ಲಿಕ್ ಕನ್ನಡದ ಮುಂದೆ ಇದೇ ಚಿನ್ನಯ್ಯನ ಎರಡನೇ ಪತ್ನಿ ಕಣ್ಣೀರು ಹಾಕಿದ್ದಾರೆ. ನನ್ನ ಗಂಡ ಚಿನ್ನಯ್ಯನಿಗೆ ಯಾರೋ ತಲೆ ಕೆಡಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಅತ್ಯಾಚಾರ, ಕೊಲೆ ವಿಚಾರಗಳ ಬಗ್ಗೆ ನನಗೆ ಗೊತ್ತಿಲ್ಲ. ಚಿನ್ನಯ್ಯ ಯಾವತ್ತೂ ಕೂಡ ನನ್ನ ಜೊತೆಗೆ ಈ ಬಗ್ಗೆ ಮಾತನಾಡಿಲ್ಲ. ಒಂದೇ ಒಂದು ದಿನ ಮಾತ್ರ ಯಾವುದೋ ಒಂದು ಹೆಣ ಸಿಕ್ಕ ಬಗ್ಗೆ ಹೇಳಿದ್ದ. ನಾನು ಕೂಡ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದೀನಿ, ಯಾವತ್ತೂ ಇಂಥ ಘಟನೆಗಳನ್ನ ನೋಡಿಯೇ ಇಲ್ಲ ಅಂತ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಅಪಪ್ರಚಾರ ಸರಿಯಲ್ಲ ಅಂತ ಇದೇ ಚಿನ್ನಯ್ಯನ ಎರಡನೇ ಪತ್ನಿ ರಿಪಬ್ಲಿಕ್ ಕನ್ನಡದ ಮುಂದೆ ಕಣ್ಣೀರು ಹಾಕಿದ್ದಾರೆ. ಸಾಕಷ್ಟು ಸ್ಫೋಟಕ ಮಾಹಿತಿಯನ್ನ ಚಿನ್ನಯ್ಯನ ಕುರಿತಾಗಿ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮಾಸ್ಕ್ ಮ್ಯಾನ್ ಎರಡನೇ ಪತ್ನಿ ಚಿನ್ನಯ್ಯನ ಎರಡನೇ ಪತ್ನಿ ಸ್ಫೋಟಕ ಸತ್ಯಗಳನ್ನ ಬಾಯ್ಬಿಟ್ಟಿದ್ದಾರೆ. 17 ವರ್ಷದ ಹಿಂದೆ ವಿವಾಹವಾಗತ್ತೆ. ಸತ್ಯಮಂಗಲ ಬಳಿಯ ಚಿಕ್ಕರಸಂಪಾಳ್ಯದಲ್ಲಿ ಚಿನ್ನಯ್ಯ ದಂಪತಿ ವಾಸ ಮಾಡಕ್ಕೆ ಶುರು ಮಾಡ್ತಾರೆ. 10 ವರ್ಷಗಳ ಹಿಂದೆ ಧರ್ಮಸ್ಥಳದಿಂದ ಚಿನ್ನಯ್ಯ ಕೂಡ ಊರಿಗೆ ವಾಪಸ್ ಆಗ್ತಾನೆ. ಸತ್ಯಮಂಗಲ ಬಳಿಯ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೆ ಚಿನ್ನಯ್ಯ. ಗಾರ್ಮೆಂಟ್ಸ್ ಹಾಗೂ ಮಿಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದ. 2 ತಿಂಗಳ ಹಿಂದೆ ಮತ್ತೆ ಧರ್ಮಸ್ಥಳಕ್ಕೆ ವಾಪಸ್ ಬಂದಿದ್ದ. ಏನ್ ನಡೀತು ಈ 10 ವರ್ಷಗಳಲ್ಲಿ? ಹಾಗಾದ್ರೆ 2 ತಿಂಗಳ ಹಿಂದೆ ಆತ ಧರ್ಮಸ್ಥಳಕ್ಕೆ ವಾಪಸ್ ಬಂದಿದ್ದ. ಅಷ್ಟರ ನಡುವೆ ಏನೆಲ್ಲ ನಡೀತಾ ಇತ್ತು? ರಿಪಬ್ಲಿಕ್ ಕನ್ನಡದ ಎದುರು ಮಾಸ್ಕ್ ಮ್ಯಾನ್ ಎರಡನೇ ಪತ್ನಿ ಮಾತನಾಡಿದ್ದಾರೆ. ಮೊದಲಿಗೆ ಸುಲಭವಾಗಿ ಮಾತನಾಡಲಿಲ್ಲ. ವೀಕ್ಷಕರೇ, ಇದು ಮತ್ತೊಂದು ಗೇಮ್ ಚೇಂಜರ್ ಸಂದರ್ಶನ. ರಿಪಬ್ಲಿಕ್ ಕನ್ನಡದ ಮುಂದೆ ಕೊನೆಗೆ ಕಣ್ಣೀರು ಹಾಕಿದ್ರು ಚಿನ್ನಯ್ಯನ ಎರಡನೇ ಪತ್ನಿ. ಚಿನ್ನಯ್ಯನ ವಿರುದ್ಧದ ಆರೋಪಗಳೆಲ್ಲ ಸುಳ್ಳು ಅಂತ ಅಲ್ಲಗಳೆಯೋಕೆ ಶುರು ಮಾಡಿದ್ರು. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ರು. ಮೊದಲಿಗೆ ರಿಯಾಕ್ಟ್ ಮಾಡಲಿಲ್ಲ, ಮಾತನಾಡಲಿಲ್ಲ, ಸಿಕ್ಕಲೂ ಇಲ್ಲ. ಜನರನ್ನ ಸೇರಿಸಿದ್ರು, ನಮ್ಮನ್ನ ದೂರ ಇಟ್ರು. ಆದ್ರೆ ಆ ನಂತರ ವಿಶ್ವಾಸಕ್ಕೆ ತಗೊಂಡ ನಂತರ ಮಾತನಾಡಿದ್ರು. ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡ್ರು. ಯಾವೆಲ್ಲ ಸ್ಫೋಟಕ ಸತ್ಯಗಳನ್ನ ಹಾಗಾದ್ರೆ ತೆರೆದಿಟ್ರು ರಿಪಬ್ಲಿಕ್ ಕನ್ನಡಕ್ಕೆ? ಆತನ ಪತ್ನಿ ಹೇಳೋ ಪ್ರಕಾರ ನೋಡಿ, ಮಂಜುನಾಥ ಸ್ವಾಮಿ ನನ್ನ ಗಂಡನಿಗೆ
ದಾರಿ ತೋರಿಸ್ತಾನೆ ಅಂತ ಹೇಳ್ತಾರೆ. ಧರ್ಮಸ್ಥಳದ ಬಗ್ಗೆ ಯಾರು ಅಪಪ್ರಚಾರ ಮಾಡಬಾರ್ದು ಅಂತ ಹೇಳ್ತಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಕಣ್ಣೀರು ಹಾಕಿ ಚಿನ್ನಯ್ಯ ಅವರ ಎರಡನೇ ಪತ್ನಿ ಹೇಳುವಂತ ಮಾತು, ನನ್ನ ಗಂಡ ಒಳ್ಳೆಯವನು, ಯಾಕೆ ಈ ರೀತಿ ಮಾಡ್ತಿದ್ದಾನೆ ಗೊತ್ತಿಲ್ಲ, ಮಂಜುನಾಥ ಸ್ವಾಮಿಯೇ ನನ್ನ ಗಂಡನಿಗೆ ದಾರಿ ತೋರಿಸ್ತಾನೆ, ಧರ್ಮಸ್ಥಳದ ಬಗ್ಗೆ ಯಾರು ಅಪಪ್ರಚಾರ ಮಾಡಬಾರದು ಅಂತ ರಿಪಬ್ಲಿಕ್ ಕನ್ನಡದ ಮುಂದೆ ಇದೇ ಚಿನ್ನಯ್ಯನ ಎರಡನೇ ಪತ್ನಿ ಕಣ್ಣೀರು ಹಾಕಿದ್ದಾರೆ. ನನ್ನ ಗಂಡ ಚಿನ್ನಯ್ಯನಿಗೆ ಯಾರೋ ತಲೆ ಕೆಡಿಸಿದ್ದಾರೆ, ಧರ್ಮಸ್ಥಳದಲ್ಲಿ ಅತ್ಯಾಚಾರ ಕೊಲೆ ವಿಚಾರಗಳ ಬಗ್ಗೆ ನನಗೆ ಗೊತ್ತಿಲ್ಲ, ಚಿನ್ನಯ್ಯ ಯಾವತ್ತೂ ಕೂಡ ನನ್ನ ಜೊತೆಗೆ ಈ ಬಗ್ಗೆ ಮಾತನಾಡಿಲ್ಲ, ಒಂದೇ ಒಂದು ದಿನ ಮಾತ್ರ ಯಾವುದೋ ಒಂದು ಹೆಣ ಸಿಕ್ಕ ಬಗ್ಗೆ ಹೇಳಿದ್ದ, ನಾನು ಕೂಡ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದೀನಿ, ಯಾವತ್ತೂ ಇಂಥ ಘಟನೆಗಳನ್ನ ನೋಡಿಯೇ ಇಲ್ಲ ಅಂತ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಅಪಪ್ರಚಾರ ಸರಿಯಲ್ಲ ಅಂತ ಇದೇ ಚಿನ್ನಯ್ಯನ ಎರಡನೇ ಪತ್ನಿ ರಿಪಬ್ಲಿಕ್ ಕನ್ನಡದ ಮುಂದೆ ಕಣ್ಣೀರು ಹಾಕಿದ್ದಾರೆ. ಸಾಕಷ್ಟು ಸ್ಫೋಟಕ ಮಾಹಿತಿಯನ್ನ ಚಿನ್ನಯ್ಯನ ಕುರಿತಾಗಿ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮಾಸ್ ಮ್ಯಾನ್ ಎರಡನೇ ಪತ್ನಿ ಚಿನ್ನಯ್ಯನ ಎರಡನೇ ಪತ್ನಿ ಸ್ಫೋಟಕ ಸತ್ಯಗಳನ್ನ ಬಾಯ್ಬಿಟ್ಟಿದ್ದಾರೆ. 17 ವರ್ಷದ ಹಿಂದೆ ವಿವಾಹವಾಗತ್ತೆ. ಸತ್ಯಮಂಗಲ ಬಳಿಯ ಚಿಕ್ಕರಸಂಪಾಳ್ಯದಲ್ಲಿ ಚಿನ್ನಯ್ಯ ದಂಪತಿ ವಾಸ ಮಾಡಕ್ಕೆ ಶುರು ಮಾಡ್ತಾರೆ. 10 ವರ್ಷಗಳ ಹಿಂದೆ ಧರ್ಮಸ್ಥಳದಿಂದ ಚಿನ್ನಯ್ಯ ಕೂಡ ಊರಿಗೆ ವಾಪಸ್ ಆಗ್ತಾನೆ. ಸತ್ಯಮಂಗಲ ಬಳಿಯ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೆ ಚಿನ್ನಯ್ಯ. ಗಾರ್ಮೆಂಟ್ಸ್ ಹಾಗೂ ಮಿಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದ. 2 ತಿಂಗಳ ಹಿಂದೆ ಮತ್ತೆ ಧರ್ಮಸ್ಥಳಕ್ಕೆ ವಾಪಸ್ ಬಂದಿದ್ದ. ಏನ್ ನಡೀತು ಈ 10 ವರ್ಷಗಳಲ್ಲಿ? ಹಾಗಾದ್ರೆ 2 ತಿಂಗಳ ಹಿಂದೆ ಆತ ಧರ್ಮಸ್ಥಳಕ್ಕೆ ವಾಪಸ್ ಬಂದಿದ್ದ. ಅಷ್ಟರ ನಡುವೆ ಏನೆಲ್ಲ ನಡೀತಾ ಇತ್ತು? ರಿಪಬ್ಲಿಕ್ ಕನ್ನಡದ ಎದುರು ಮಾಸ್ ಮ್ಯಾನ್ ಎರಡನೇ ಪತ್ನಿ ಮಾತನಾಡಿದ್ದಾರೆ. ಮೊದಲಿಗೆ ಸುಲಭವಾಗಿ ಮಾತನಾಡಲಿಲ್ಲ. ವೀಕ್ಷಕರೇ, ಇದು ಮತ್ತೊಂದು ಗೇಮ್ ಚೇಂಜರ್ ಸಂದರ್ಶನ. ರಿಪಬ್ಲಿಕ್ ಕನ್ನಡದ ಮುಂದೆ ಕೊನೆಗೆ ಕಣ್ಣೀರು ಹಾಕಿದ್ರು ಚಿನ್ನಯ್ಯನ ಎರಡನೇ ಪತ್ನಿ. ಚಿನ್ನಯ್ಯನ ವಿರುದ್ಧದ ಆರೋಪಗಳೆಲ್ಲ ಸುಳ್ಳು ಅಂತ ಅಲ್ಲಗಳೆಯೋಕೆ ಶುರು ಮಾಡಿದ್ರು. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ರು. ಮೊದಲಿಗೆ ರಿಯಾಕ್ಟ್ ಮಾಡಲಿಲ್ಲ, ಮಾತನಾಡಲಿಲ್ಲ, ಸಿಕ್ಕಲೂ ಇಲ್ಲ. ಜನರನ್ನ ಸೇರಿಸಿದ್ರು, ನಮ್ಮನ್ನ ದೂರ ಇಟ್ರು. ಆದ್ರೆ ಆ ನಂತರ ವಿಶ್ವಾಸಕ್ಕೆ ತಗೊಂಡ ನಂತರ ಮಾತನಾಡಿದ್ರು, ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡ್ರು. ಯಾವೆಲ್ಲ ಸ್ಫೋಟಕ ಸತ್ಯಗಳನ್ನ ಹಾಗಾದ್ರೂ ತೆರೆದಿಟ್ರು ರಿಪಬ್ಲಿಕ್ ಕನ್ನಡಕ್ಕೆ? ಆತನ ಪತ್ನಿ ಹೇಳೋ ಪ್ರಕಾರ ನೋಡಿ, ಮಂಜುನಾಥ ಸ್ವಾಮಿ ನನ್ನ ಗಂಡನಿಗೆ ದಾರಿ ತೋರಿಸ್ತಾನೆ ಅಂತ ಹೇಳ್ತಾರೆ. ಧರ್ಮಸ್ಥಳದ ಬಗ್ಗೆ ಯಾರು ಅಪಪ್ರಚಾರ ಮಾಡಬಾರ್ದು ಅಂತ ಹೇಳ್ತಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಕಣ್ಣೀರು ಹಾಕಿ ಚಿನ್ನಯ್ಯ ಅವರ ಎರಡನೇ ಪತ್ನಿ ಹೇಳುವಂತ ಮಾತು, ನನ್ನ ಗಂಡ ಒಳ್ಳೆಯವನು, ಯಾಕೆ ಈ ರೀತಿ ಮಾಡ್ತಿದ್ದಾನೆ ಗೊತ್ತಿಲ್ಲ, ಮಂಜುನಾಥ ಸ್ವಾಮಿಯೇ ನನ್ನ ಗಂಡನಿಗೆ ದಾರಿ ತೋರಿಸ್ತಾನೆ, ಧರ್ಮಸ್ಥಳದ ಬಗ್ಗೆ ಯಾರು ಅಪಪ್ರಚಾರ ಮಾಡಬಾರದು ಅಂತ ರಿಪಬ್ಲಿಕ್ ಕನ್ನಡದ ಮುಂದೆ ಇದೇ ಚಿನ್ನಯ್ಯನ ಎರಡನೇ ಪತ್ನಿ ಕಣ್ಣೀರು ಹಾಕಿದ್ದಾರೆ. ನನ್ನ ಗಂಡ ಚಿನ್ನಯ್ಯನಿಗೆ ಯಾರೋ ತಲೆ ಕೆಡಿಸಿದ್ದಾರೆ, ಧರ್ಮಸ್ಥಳದಲ್ಲಿ ಅತ್ಯಾಚಾರ ಕೊಲೆ ವಿಚಾರಗಳ ಬಗ್ಗೆ ನನಗೆ ಗೊತ್ತಿಲ್ಲ, ಚಿನ್ನಯ್ಯ ಯಾವತ್ತೂ ಕೂಡ ನನ್ನ ಜೊತೆಗೆ ಈ ಬಗ್ಗೆ ಮಾತನಾಡಿಲ್ಲ, ಒಂದೇ ಒಂದು ದಿನ ಮಾತ್ರ ಯಾವುದೋ ಒಂದು ಹೆಣ ಸಿಕ್ಕ ಬಗ್ಗೆ ಹೇಳಿದ್ದ, ನಾನು ಕೂಡ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದೀನಿ, ಯಾವತ್ತೂ ಇಂಥ ಘಟನೆಗಳನ್ನ ನೋಡಿಯೇ ಇಲ್ಲ ಅಂತ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಅಪಪ್ರಚಾರ ಸರಿಯಲ್ಲ ಅಂತ ಇದೇ ಚಿನ್ನಯ್ಯನ ಎರಡನೇ ಪತ್ನಿ ರಿಪಬ್ಲಿಕ್ ಕನ್ನಡದ ಮುಂದೆ ಕಣ್ಣೀರು ಹಾಕಿದ್ದಾರೆ.